ಸಿನಿಮಾ ಸಾಹಿತ್ಯಕ್ಕೂ ಕೂಡ ಜ್ಞಾನಪೀಠ ಸಿಗ್ತಾ ಇದೆ. ಹಾಗಾಗಿ ಹಂಸಲೇಖ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸಿಗ್ಬೇಕು ಅಂತ ಒಂದು ಜನಾಭಿಪ್ರಾಯ ರೂಪುಗೊಳ್ಬೇಕು ಅಂತ ಒಂದು. ಎರಡನೇದು ಸರ್ ನನಗೆ ಕವಿ ಅನ್ನೋ ಪಟ್ಟ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ಫಸ್ಟ್ ಯಾಕೆಂದ್ರೆ ಒಬ್ಬನ ಕವಿ ಅಂದ ಕೂಡಲೇ ಅವನು ಬಡವರಿಂದ ದೂರ ಆಗ್ಬಿಡ್ತಾನೆ, ಶ್ರಮಿಕರಿಂದ ದೂರ ಆಗ್ಬಿಡ್ತಾನೆ, ಕಾರ್ಮಿಕರಿಂದ ದೂರ ಆಗ್ಬಿಡ್ತಾನೆ, ರೈತರಿಂದ ದೂರ ಆಗ್ಬಿಡ್ತಾನೆ. ನನಗೆ ಸಿನಿಮಾ ರೈಟರ್ ಅಂದ್ರೆ ಸಾಕು, ನನಗೆ ಕವಿ ಪಟ್ಟ ಯಾವತ್ತೂ ಬೇಡ. ಇದು ಯಾರ್ಯಾರು ಬಯಸ್ತಾರೋ ಅವ್ರಿಗೆ ಸಿಗ್ಲಿ, ಅವ್ರು ಸಿಕ್ಕಿದ್ರೆ ಅವರು ಅದಕ್ಕೆ ನೈತಿಕವಾದ ಒಂದು ಬದುಕನ್ನ ಗೌರವಿಸುವಂತ ನಡತೆಯನ್ನು ಅವ್ರು ನಡೆಸ್ಕೊಳ್ಬೇಕು. ಯಾರೇ ಆಗಲಿ ಕವಿ ಪಟ್ಟಕ್ಕೆ ಪ್ರಶಸ್ತಿ ಬಂದ್ರೆ ಅವರು ಅದಕ್ಕೆ ನಡ್ಕೊಳ್ಬೇಕು ನೈತಿಕವಾಗಿ. ನಾವು ಸಿನಿಮಾ ರೈಟರ್ಸ್, ನಮ್ಗೆ ಕುರಾನ್ ಬರೆಯಿದ್ರು ಬರೀತೀವಿ, ಬೈಬಲ್ ಬರೆಯಿದ್ರು ಬರೀತೀವಿ, ಭಗವದ್ಗೀತೆ ಬರೆಯಿದ್ರು ಬರೀತೀವಿ, ಸೌಂದರ್ಯದ ಮೇಲೆ ಬರೆಯುತ್ತೀವಿ, ಕಾಮನ್ ಮೇಲೆ ಬರೆಯುತ್ತೀವಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇಲ್ಲ. ಸೊ ನಾನು ಬಡವರ ಪರವಾಗಿರ್ತೀನಿ, ಸಿನಿಮಾ ರೈಟರ್ ಆಗಿರ್ತೀನಿ.